ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು KA ಕಡೆಯಿಂದ ಅಪ್ಡೇಟ್ ಕೊಡಿ ಅಂತ ಹೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ತುಂಬ ಜನ ಬಂದು KCTನ ಒಂದು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಯ್ತಿದ್ರು. ಸೊ ಫೈನಲ್ ಆಗಿ KCTನವರು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೀಟ್ ಮ್ಯಾಟ್ರಿಕ್ಸ್ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಇದು ಯಾವ ಥರ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಮೊದಲನೇದಾಗಿ ನೀವು ಫಸ್ಟ್ ರೌಂಡ್ನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರು ಅಲ್ವಾ. ಇವಾಗ ಒಂದು ಕಾಲೇಜ್ನಲ್ಲಿ ಒಂದು 40 ಸೀಟ್ ಇದೆ ಅಂತ ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ, 40 ಸೀಟ್ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ರೌಂಡ್ ಆದಮೇಲೆ 30 ಸೀಟು ಫಿಲ್ ಆಗಿಬಿಟ್ಟಿರುತ್ತೆ ಆ ಕಾಲೇಜ್ನಲ್ಲಿ. ಇನ್ನು 10 ಸೀಟ್ ಉಳಿದಿರುತ್ತೆ ನೋಡಿ. ಆ ಒಂದು 10 ಸೀಟ್ನ ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ರೌಂಡ್ಗೆ ಹಾಕೊತಾರೆ. ಆ ಒಂದು 30 ಸೀಟ್ನಲ್ಲಿ ಯಾರನ್ನ ಅಡ್ಮಿಷನ್ ಆಗಲಿಲ್ಲ ಅಂದರೆ ಅವರ ಒಂದು ಸೀಟನ್ನು ಕೂಡ ಕ್ಯಾನ್ಸಲ್ ಆಗುತ್ತೆ. ಅದು ಸೆಕೆಂಡ್ ರೌಂಡ್ಗೆ ಬರುತ್ತೆ. ಅರ್ಥ ಆಯ್ತಾ? ಸೊ ಆ ಒಂದು ಸೀಟ್ ಖಾಲಿ ಇರುತ್ತೆ ನೋಡಿ, ಅದನ್ನು ಇವಾಗ ನಾನು KA ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದು ನಮಗೆ ಏನು ಯೂಸ್ ಆಗುತ್ತೆ ಅಂದರೆ, ಮೊದಲನೇದಾಗಿ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಲ್ಲ, ಜಸ್ಟ್ ರಿಮೂವ್ ಮಾಡ್ಕೋಬಹುದಷ್ಟೇ. ಸೊ ಯಾವುದನ್ನ ಆಗಿರಲಿ ಕಾಲೇಜಸ್ಸು ಇವಾಗ ಕಟ್ ಆಫ್ ಇರುತ್ತೆ ನೋಡಿ, ಲಾಸ್ಟ್ ಇಯರ್ ಕಟ್ ಆಫು ಈ ಇಯರ್ ಕಟ್ ಆಫ್ಗೆ ನೀವು ಅನಲೈಸ್ ಮಾಡಿಕೊಂಡು ಯಾವ ಕಾಲೇಜ್ನ ರಿಮೂವ್ ಮಾಡ್ಕೋಬೇಕು, ಆರ್ಡರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸೀಟ್ ಇತ್ತು ಅಂತ ಹೇಳೋದಾದರೆ ನೀವಿಲ್ಲಿ ಥರ್ಡ್ ಅಥವಾ ಫೋರ್ತ್ ಪ್ರಿಫರೆನ್ಸ್ನ ಕೊಡಬಹುದು. ಓಕೆನಾ? ಯಾವ್ದು ನಿಮಗೆ ಬೇಕೋ ಅದು ಸೆಕೆಂಡ್ ಅಥವಾ ಥರ್ಡ್ ಪ್ರಿಫರೆನ್ಸ್ಗೆ ಕೊಡಿ. ಫಸ್ಟ್ ಪ್ರಿಫರೆನ್ಸ್ಗೆ ನಾರ್ಮಲಾಗಿ ಒಂದು ಕಾಲೇಜ್ನ ಅಲಾಟ್ ಮಾಡಿ, ಸಿಕ್ಕಿದ್ರು ಕೂಡ ಒಳ್ಳೆಯದು ಅನ್ನೋ ಕಾಲೇಜ್ನ ಅಲಾಟ್ ಮಾಡಿ ಜಸ್ಟು ಆರ್ಡರ್ ಮಾಡ್ಕೋಬಹುದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮತ್ತೆ ಇನ್ನೂ ಕಾಲೇಜಸ್ನ ಹೊಸದಾಗಿ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಒನ್ಸ್ ಕಾಲೇಜ್ನ ರಿಮೂವ್ ಮಾಡ್ಕೊಂಡಿದ್ದೀರಾ ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಅದೇ ಕಾಲೇಜ್ ಬೇಕು ಅಂದ್ರೂ ಕೂಡ ಆಗಲ್ಲ. ಸೊ ದಯವಿಟ್ಟು ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಯಾವುದೇ ಕಾರಣಕ್ಕೂ ಮತ್ತೆ ಮರಳಿ ಆ್ಯಡ್ ಮಾಡ್ಕೊಳ್ಳೋಕೆ ಆಗಲ್ಲ. ಇದು ಗಮನದಲ್ಲಿ ಇಟ್ಕೋಬೇಕು ನೀವು. ಓಕೆನಾ? ಸೊ KA ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಆವಾಗಲೇ ಅಪ್ಲೋಡ್ ಮಾಡಿದ್ದಾರೆ. ಸೊ ಇನ್ನೇನು ನನ್ನ ಪ್ರಕಾರ ನಾಳೆ ಅಥವಾ ನಾಳೆದ್ದು ಬಂದ್ಬಿಟ್ಟು ನಿಮಗೆ ಅಪ್ಡೇಟ್ ಸಿಗಬಹುದು. 23rd ಅಥವಾ 24th ಇಂದ ನಿಮಗೆ ಏನೋ ಸೆಕೆಂಡ್ ರೌಂಡ್ ಅನ್ನೋಂಥದ್ದು ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.